ಸರ್ ಇದು ಇಂಡಸ್ಟ್ರಿ ಪ್ರಶ್ನೆ ಅಲ್ಲ ಸರ್. ಮನುಷ್ಯ ವಯಸ್ಸಾದ್ಮೇಲೆ ಹೋದ್ರೆ ಇವತ್ತಿವ ನಾಳೆ ನಾವೆಲ್ಲರೂ ಹೋಗೋರೆ. ಆದ್ರೆ ಇದು ಮಕ್ಕಳು ಹೋಗೋದಿದೆ ನೋಡಿ, ಬಾಳಿ ಬದುಕುವಂತ ಮಕ್ಕಳುಗಳು ಇವತ್ತು ನಮ್ ಕೈ ತಪ್ಪಿ ಹೋಗ್ತಿದ್ದಾರೆ. ಹೀಗೆ ಒಂದ್ ಚಾರಣಕ್ಕೆ ಹೋದಾಗ ಅಲ್ಲಿ ಇದಕ್ಕಿದ್ದಂಗೆನೆ ಹಾರ್ಟ್ ಫೇಲ್ ಆಗುತ್ತೆ ಅಂತಂದ್ರೆ ಇದನ್ನ ಮಾತ್ರ ಸಹಿಸ್ಕೊಳ್ಳೋ ಸಾಧ್ಯ ಇಲ್ಲ. ಆ ಕುಟುಂಬ ನೋಡಿ, ಆ ತಾಯಿಗೆ, ಆ ತಂದೆಗೆ, ಆ ಕುಟುಂಬಸ್ಥರಿಗೆ ನಮಗೆ ನಿಜವಾಗ್ಲೂ ಹೇಳ್ತೀನಿ, ನೆನ್ನೆಯಿಂದ ಯಾರನ್ನ ಕೇಳೋದು? ದೇವ್ರನ್ನ ಕೇಳೋದಾ ಅಥವಾ ಅವನಷ್ಟೇ ಪಡ್ಕೊಂಡು ಬಂದ ಅವನ ಆಯಸ್ಸೇ ಅಷ್ಟ? ತುಂಬಾ ನೋವಾಗುತ್ತೆ ಇದು ಬಹಳ. ಈ ನೋಡಿ, ಈ ನೋವನ್ನ ಬರ್ಸೋ ಶಕ್ತಿ ದೇವ್ರು ಯಾವಾಗ ಆ ಕುಟುಂಬಕ್ಕೆ ಕೊಟ್ರೆ ಅದಕ್ಕಿಂತ ದೊಡ್ಡದು ಯಾವ್ದಿಲ್ಲ. ಆ ತಾಯಿನ ನೋಡ್ರಿ, ಆಸ್ಪತ್ರೆಯಿಂದ ಮತ್ತೆ ಅಡ್ಮಿಟ್ ಆಗಿ ಮತ್ತೆ ಕರ್ಕೊಂಡ್ ಬಂದಿದ್ದಾರೆ. ಅಮ್ಮನ ಸ್ಥಿತಿ ನೋಡಿದಾಗ, ತಂದೆ ನೋಡಿದಾಗ ನಮಗೆ ಇಷ್ಟು ನೋವಾಗತ್ತೆ. ಕುಟುಂಬಕ್ಕೆ ಇನ್ನೇನು ಆಗ್ಬೇಡ. ಒಂದೆರಡು ತಿಂಗಳ ಹಿಂದೆ ಒಂದು ಕಾರ್ಯಕ್ರಮ ಕರೆದಿದ್ದ ಹುಡುಗ, ಅವನು ಉಲ್ಲಾಸು. ಆಂಟಿ, ನಾನು ಮಕ್ಕಳಿಗೋಸ್ಕರ ಡ್ರಾಮಾ ಮಾಡ್ತಿದ್ದೀನಿ, ದಯವಿಟ್ಟು ಬನ್ನಿ ಅಂತ. ಅವನು ಎಷ್ಟು ಟ್ಯಾಲೆಂಟೆಡ್, ಇಂಡಸ್ಟ್ರಿನಲ್ಲಿ ಎಷ್ಟು ಟ್ಯಾಲೆಂಟೆಡು, ಮತ್ತೆ ಯಾರಿಗೂ ಹೇಳ್ದೆ ತಾನೇ ಒಂದು ಕೊಡುಗೆಯನ್ನು ಕೊಡ್ತಿದ್ದ, ಒಳ್ಳೆ ಡೈರೆಕ್ಟರ್ ಆಗ್ತಿದ್ದ. ನಾವು ನಿಜವಾಗ್ಲೂ ಹೇಳ್ತೀನಿ, ಅಂತ ಒಬ್ಬ ಅದ್ಭುತ ಪ್ರತಿಭೆಯನ್ನು ಕಳ್ಕೊಂಡಿದ್ದೀವಿ. ನಾನು ಇಷ್ಟೇ ಹೇಳಬಲ್ಲೆ, ಆ ಕುಟುಂಬಕ್ಕೆ, ಅವ್ರ ಮಕ್ಕಳಿಗೆ, ಅವರು ತಾಯಿ ತಂದೆಗೆ, ಆ ಕುಟುಂಬ ವರ್ಗಕ್ಕೆ ಈ ನೋವನ್ನ ಭರಿಸೋ ಶಕ್ತಿ ಕೊಡ್ಬೇಕಷ್ಟೆ. ನನಗಿನ್ನೇನು ಹೇಳಕ್ ಗೊತ್ತಾಗ್ತಿಲ್ಲ. ಮನುಷ್ಯ ಗ್ಯಾರಂಟಿ ಇಲ್ಲ ರೀ. ಏನೋ ವಯಸ್ಸಾದವ್ರು ಹೋದ್ರು ಅಂದ್ರೆ ಗೊತ್ತಾಗಲ್ಲ. ನಿಜವಾಗ್ಲೂ ಗ್ಯಾರಂಟಿ ಇಲ್ಲ. ಬಹಳ ನೋವಾಗ್ತಿದೆ.